ಎಸ್ ದ ಸ್ಕೈ ಕೋಚಿಂಗ್ ಸೆಂಟರ್ಗೆ ಇವತ್ತಿನ ದಿನ ಎಲ್ಲರಿಗೂ ಸ್ವಾಗತ ಕೋರುತ್ತಾ ಇವತ್ತಿನ ಟಾಪಿಕ್ ಇಂಗ್ಲಿಷ್ ಗ್ರಾಮರ್. ಒನ್ ಆಫ್ ದಿ ಇಂಪಾರ್ಟೆಂಟ್ ಟಾಪಿಕ್, 1 marks question in everyone, first language or second language English, active voice and passive voice. ಎಸ್ ಎಲ್ಲರೂ ಕೇಳ್ತಿರ್ತಾರೆ ಆಕ್ಟಿವ್ ವಾಯ್ಸ್ ಅಂತಂದ್ರೆ ಏನು, ಪ್ಯಾಸಿವ್ ವಾಯ್ಸ್ ಅಂತಂದ್ರೆ ಏನು ಅಂತೇಳಿ ಎಲ್ಲರೂ ಕೇಳ್ತಿರ್ತಾರ. ಏನು ಅಲ್ಲ, ಎಸ್ ಅಳಿಯ ಅಲ್ಲ ಮಗಳ ಗಾಂಡ ಅಂದ್ರೆ ಎರಡೂ ಒಂದೇ. ಬಟ್ ಈ ರೀತಿ ಹೇಳೋದೇನೈತಿ, ಹಿಂಗ್ ಹೇಳೋದು, ಸೆಂಟೆನ್ಸ್ ಸ್ಟ್ರಕ್ಚರ್ ಚೇಂಜಸ್ ಬಟ್ ಮೀನಿಂಗ್ ಸೇಮ್. ಎಸ್ ದಟ್ ಈಸ್ ಕಾಲ್ಡ್ ಆಕ್ಟಿವ್ ವಾಯ್ಸ್ ಅಂಡ್ ಪ್ಯಾಸಿವ್ ವಾಯ್ಸ್. ಎಸ್ ಒಂದು ಕನ್ನಡ ಎಕ್ಸಾಂಪಲ್ಸ್ ನೋಡ್ಬೇಕಾತು ಅಂತಂದ್ರ, ಅವನು ಮಾವಿನ ಹಣ್ಣು ತಿನ್ನುತ್ತಾನೆ, ಅವನು ಮಾವಿನ ಹಣ್ಣು ತಿನ್ನುತ್ತಾನೆ. ಇದ್ರೊಳಗಡೆ ಕನ್ನಡ ಹೆಂಗ್ ಮಾಡ್ತೀವಿ, ಇದಕ್ಕ ಸಬ್ಜೆಕ್ಟ್ ಅಂತೇಳಿ ಕರಿತೀವಿ, ಇದಕ್ಕ ಎಸ್ ಏನಂತೇಳಿ ಕರಿತೀವಿ, ಇದು ವರ್ಬ್ ಅಂತೇಳಿ ಕರಿತೀವಿ, ಇದಕ್ಕೆ ಆಬ್ಜೆಕ್ಟ್ ಅಂತೇಳಿ ಕರಿತೀವಿ. ಬಟ್ ಇಂಗ್ಲಿಷ್ ಒಳಗಡೆ ಹಂಗಲ್ಲ. ಎಸ್ ಹೆಂಗಿರ್ಬೇಕು, ಸಬ್ಜೆಕ್ಟು ವರ್ಬು ಆಬ್ಜೆಕ್ಟು ಈ ಟೈಪ್ ಇರಬೇಕು. ಎಸ್ ಈ ಕನ್ನಡ ಒಳಗೆ ನೀವು ಹೆಂಗ ಬೇಕಾದಂಗ್ ಮಾಡಿರೋ ನಡೀತೈತಿ. ಇಲ್ಲಿ ನೋಡ್ರಿ, ಮಾವಿನ ಹಣ್ಣು ಅವನಿಂದ ತಿನ್ನಲ್ಪಡುತ್ತದೆ. ಇನ್ನು ಕನ್ನಡ, ಮಾವಿನ ಹಣ್ಣು ಅವನು ತಿನ್ನುತ್ತಾನೆ, ಅವನು ಮಾವಿನ ಹಣ್ಣು ತಿನ್ನುತ್ತಾನೆ. ದಿಸ್ ಇಸ್ ಅ ಕನ್ನಡ. ಮಾವಿನ ಹಣ್ಣು ಅವನಿಂದ ತಿನ್ನಲ್ಪಡುತ್ತದೆ. ದಿಸ್ ಈಸ್ ಆಕ್ಟಿವ್ ವಾಯ್ಸ್, ದಿಸ್ ಈಸ್ ಅ ಪ್ಯಾಸಿವ್ ವಾಯ್ಸ್. ಓನ್ಲಿ ಇಷ್ಟೇ, ಮತ್ತೇನು ಇಲ್ಲ, ಇದೇ ಒಂದೇ ಚೇಂಜಸ್. ಎಸ್ ಹಿಂಗ್ ಹೇಳೋದೇನೈತಿ, ಈ ಟೈಪ್ ಹೇಳ್ಕೊಂತ ಹೋಗೋದು. ಅದ್ರೊಳಗಡೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಬಹಳ ಇರ್ತಾವ ಆಕ್ಟಿವ್ ವಾಯ್ಸ್ ಅಂಡ್ ಪ್ಯಾಸಿವ್ ವಾಯ್ಸ್ ಒಳಗಡೆ. ಎಸ್ ಹಂಗಿದ್ರ ಟೆನ್ಸಸ್ ವೈಸ್ ನೋಡ್ಕೊಂತ ಬರ್ಬೇಕಾಯ್ತು ಅಂತಂದ್ರ, ಎಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸು, ಕಂಟಿನ್ಯೂ ಟೆನ್ಸು, ಪರ್ಫೆಕ್ಟ್ ಕಂಟಿನ್ಯೂ ಈ ಟೈಪ್ ಎಲ್ಲಾನು ನೋಡ್ಕೊಂತ ಹೋಗುಣಂತ. ಎಸ್ ಹಂಗಿದ್ರ ಸಿಂಪಲ್ ಪ್ರೆಸೆಂಟ್ ಟೆನ್ಸಸ್ ಆಕ್ಟಿವ್ ವಾಯ್ಸ್ ಸೈಡ್ ಅಂಡ್ passive voice side. Yes, how to change this in active voice side, the passive voice side ಯಾವ ಟೈಪ್ ಚೇಂಜ್ ಆಕೈತಿ ಅಂತಂದ್ರ, ಇಲ್ಲಿ ಒಂದ್ ವರ್ಬ್ ತಗೊಂಡಿವಿ. ಎಸ್ ಯಾವುದು, ರೈಟ್ ಅನ್ನುವಂತ ಒಂದ್ ವರ್ಬ್ ತಗೊಂಡಿವಿ. ರೈಟ್ ಎಸ್ ಸಿಂಗ್ಯುಲರ್ ಅಂಡ್ ಪ್ಲೂರಲ್, ಬಟ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಹಿ ಸಿ ಇಟ್ ಇದ್ದಾಗ ರೈಟ್ಸ್ ಅಂತ ಹೇಳಿ ನಾವು ಹಚ್ಕೊಳ್ತೀವಿ. ಅದು ಯಾವ ಟೈಪ್ ಆಕೈತಿ ಇನ್ passive voice side ಅಂತಂದ್ರ, ಈಸ್ ಆರ್ ರಿಟರ್ನ್. ಈಸ್ ಇಟ್ ಈಸ್ ಓನ್ಲಿ ಆಬ್ಜೆಕ್ಟ್ ಸಿಂಗ್ಯುಲರ್, ನಾಟ್ ಎಸ್ ಸಬ್ಜೆಕ್ಟ್. ಇದ್ರೊಳಗಡೆ ಸಬ್ಜೆಕ್ಟ್ ಅನ್ನುವಂತ ಮ್ಯಾಟ್ರೇ ಬರೋದಿಲ್ಲ. ಫಸ್ಟ್ ಒನ್ ಆಬ್ಜೆಕ್ಟೇ ಇರುತ್ತ. ಹಿಂಗಾಗಿ ಸಿಂಗ್ಯುಲರ್ ಇತ್ತು ಅಂತಂದ್ರೆ ಈಸ್ ತಗೋಬೇಕು, ಪ್ಲೂರಲ್ ಇತ್ತು ಅಂತಂದ್ರ ಆರ್ ತಗೋಬೇಕು. ಎಸ್ ಪ್ಯಾಸಿವ್ ವಾಯ್ಸ್ ಸೈಡ್ ಕಂಪಲ್ಸರಿ ವರ್ಬ್ ಫಾರ್ಮ್ 3 ಆಗಿ ಇರುತ್ತ. ಎಸ್ ಅದಕ್ಕೆ ಏನಂತೇಳಿ ಕರೀತಾರ, ಪಾಸ್ಟ್ ಪಾರ್ಟಿಸಿಪಲ್ ಅಂತೇಳಿ ಕರೀತಾರ. ಹಂಗಿದ್ರ ಇಲ್ಲಿ ರೈಟ್ ಇದ್ದಿದ್ದು ಈಸ್ ರಿಟರ್ನ್ ಆರ್ ರಿಟರ್ನ್. Yes, next one, present continuous tenses. Am, is, are. Already you know helping verbs. Am ಬರ್ತೈತಿ, is ಬರ್ತೈತಿ, are ಬರ್ತೈತಿ, ಆಮ್ಯಾಗ ವರ್ಬ್ ing ಹಚ್ಕೊಳ್ತೈತಿ, ರೈಟಿಂಗ್ ಆಕೈತಿ ಅಂತ ಹೇಳಿ ಎಲ್ಲರಿಗೂ ಗೊತ್ತೈತಿ. ಹಂಗಿದ್ಮ್ಯಾಗ ಇನ್ನು ಪ್ಯಾಸಿವ್ ವಾಯ್ಸ್ ಸೈಡ್ ಹೆಂಗ್ ಆಕೈತಿ, ಎಸ್ಪೆಷಲಿ ದಿಸ್ ಇಸ್ ಅ ಸಬ್ಜೆಕ್ಟ್. ಎಸ್ ದಿಸ್ ಇಸ್ ಅ ಆಬ್ಜೆಕ್ಟ್. ಇದನ್ನ ಸಬ್ಜೆಕ್ಟ್ ಆಗೇನ ತಗೋಬೇಕು, ಇದನ್ನ ಆಬ್ಜೆಕ್ಟ್ ಆಗೇನ ತಗೋಬೇಕು. ಹಂಗಿದ್ರ ಈ ಪ್ಲೂರಲ್ ಫಾರ್ಮ್ ಇದ್ದಾಗ ಎಸ್ ಆರ್ ಅಂತ ಹೇಳಿ ತಗೊಂಡಿವಿ ಅಂದ್ರ, ಸಿಂಗ್ಯುಲರ್ ಇದ್ದಾಗ ಈಸ್ ಅಂತ ಹೇಳಿ ತಗೊಳ್ತೀವಿ. ಎಸ್ ಹಂಗಿದ್ರ ಇಲ್ಲಿ ಬೀಯಿಂಗ್ ಅನ್ನುವಂತ ಒಂದ್ ವರ್ಡ್ ಜಾಯಿನ್ ಆಕೈತಿ. ಹಂಗಿದ್ರ ಇಲ್ಲಿ ಆಮ್ ಈಸ್ ಆರ್ ರೈಟಿಂಗ್ ಇದ್ದಿದ್ದ, ಇಲ್ಲಿ ಈಸ್ ಆರ್ ಬೀಯಿಂಗ್ ರಿಟರ್ನ್. ಕಂಪಲ್ಸರಿ ವರ್ಬ್ ಫಾರ್ಮ್ 3 ಇನ್ ಪ್ಯಾಸಿವ್ ವಾಯ್ಸ್ ಸೈಡ್. ನೆಕ್ಸ್ಟ್ ಒನ್ ಇನ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಸ್. ಎಸ್ ಹೆಲ್ಪಿಂಗ್ ವರ್ಬ್ ಹ್ಯಾವ್ ಆರ್ ಹ್ಯಾಸ್. ಹ್ಯಾವ್ ಇಟ್ ಈಸ್ ಐ ಅಂಡ್ ನೆಕ್ಸ್ಟ್ ಒನ್ ಪ್ಲೂರಲ್ ಫಾರ್ಮ್. Has a compulsory third person singular he see it, a compulsory verb form 3 in a present perfect or past perfect or future perfect, any one tenses. Next one in passive voice side ಅದೇ ಹೆಂಗ ಆಗುತ್ತ ಅಂತಂದ್ರೆ, ಇಲ್ಲಿ ಸಿಂಗ್ಯುಲರ್ ಇದು ಪ್ಲೂರಲ್. has or have been written, compulsory verb form 3 written. Yes, next one ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಸ್ ನೋ ಪ್ಯಾಸಿವ್ ವಾಯ್ಸ್. ಇದು ಪ್ಯಾಸಿವ್ ವಾಯ್ಸ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಯಾಕಂದ್ರೆ ಇಟ್ ಇಸ್ ಗ್ರಾಮರ್ ರೂಲ್ಸ್, ಅದನ್ನ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ. ಎಸ್ ನೆಕ್ಸ್ಟ್ ಒನ್ ಸಿಂಪಲ್ ಪಾಸ್ಟ್ ಟೆನ್ಸಸ್. ಇಲ್ಲಿ ವರ್ಬ್ ಫಾರ್ಮ್ 2 ನ ಇರುತ್ತೆ. ಯಾವ್ದಕ್ಕಾದ್ರೂ ವರ್ಬ್ ಫಾರ್ಮ್ 2 ಆರ್ ಪಾಸ್ಟ್ ಟೆನ್ಸ್ ಅಂತೇಳಿ ಕರಿತೀವಿ. ಎಸ್ ದಿಸ್ ಈಸ್ ಅ ಪ್ಯಾಸಿವ್ ವಾಯ್ಸ್ ಸೈಡ್. ಸಿಂಗ್ಯುಲರ್ ವಾಸ್, ಪ್ಲೂರಲ್ ವರ್, ಕಂಪಲ್ಸರಿ ಪ್ಯಾಸಿವ್ ವಾಯ್ಸ್ ಸೈಡ್. ಎಸ್ ವರ್ಬ್ ಫಾರ್ಮ್ 3 was, are, were written. Next one, past continuous tenses. Was or were writing. Yes,
passive voice side was or were being written. Yes, in the same way, present continuous tenses is or are being written. Yes, in this side was or were being written. Next one, past perfect tenses. ಇಲ್ಲಿ only one helping verb had. Yes, compulsory verb form 3 in past perfect tenses. Passive voice side had been, only one helping verb had been written. Yes, singular or anyone, object plural or singular, ಯಾವ್ದಾದ್ರೂ ಇದ್ರೂನು ಅಲ್ಲಿ had been ಅಂತ ಹೇಳನ ಹಾಕ್ತೀವಿ. Next one, past perfect continuous tenses no passive voice. Present perfect continuous tenses ಮಾಡ್ಲಿಕ್ಕೆ ಬರೋದಿಲ್ಲ, past perfect continuous tenses ಮಾಡ್ಲಿಕ್ಕೆ ಬರೋದಿಲ್ಲ. ಎಸ್, ನೆಕ್ಸ್ಟ್ ಒನ್, ಇನ್ ಸಿಂಪಲ್ ಫ್ಯೂಚರ್ ಅಲ್ಲಿ ಹೆಂಗ್ ಚೇಂಜಸ್ ಆಗತ್ತಾ, ಇಲ್ಲಿ ಅಸರ್ಟಿವ್ ಸೆಂಟೆನ್ಸ್ ಒಳಗಡೆ ಶಾಲ್ ವಿಲ್ ಹಚ್ಕೊಂಡನ ಬರುತ್ತಲ್ಲಿ. ಎಸ್, ಹಂಗಿದ್ರ ಶಾಲ್ ಆರ್ ವಿಲ್ ರೈಟ್. ಶಾಲ್ ಓನ್ಲಿ ಯೂಸ್ ಐ ಅಂಡ್ ವಿ, ವಿಲ್ ಇನ್ ಆಲ್ ಸಬ್ಜೆಕ್ಟ್ ಎಲ್ಲದಕ್ಕೂ ವಿಲ್ ಯೂಸ್ ಮಾಡ್ತೀವಿ. ಬಟ್ ಈ ಟೈಪ್ ಒಂದು ಗ್ರಾಮರ್ ತಗೊಂಡಿವಿ ಅಂತಂದ್ರೆ ಓನ್ಲಿ ಐ ಆರ್ ವಿ ಓನ್ಲಿ ಯೂಸ್ ಶಾಲ್. Next one, in passive voice side, yes, this is a shall not come. Why? Shall ಯಾಕೆ ಬರೋದಿಲ್ಲ ಅಂತಂದ್ರೆ ಇಲ್ಲಿ ಆಬ್ಜೆಕ್ಟ್ ಅಷ್ಟೇ ಇರ್ತೈತ್ರಿ. ಆಬ್ಜೆಕ್ಟ್ ಇದ್ದಾಗ ಸಬ್ಜೆಕ್ಟ್ ಬಂತು ಅಂತಂದ್ರ ಐ ವಿ ಇತ್ತು ಅಂತಂದ್ರೆ ಶಾಲ್ ತಗೊಳ್ತೀವಿ. ಬಟ್ ಆಬ್ಜೆಕ್ಟ್ ವಿಲ್ ಯಾವ್ದೋ ಒಂದು ಥಿಂಗ್ಸ್ ಆರ್ ಮಟೀರಿಯಲ್ಸ್ ತಗೊಂಡ ಬಂದಿರ್ತೈತಿ ಅಂದ ತಕ್ಷಣ ಇಲ್ಲಿ ವಿಲ್ ಬಿ ಅಂತೇಳಿ ತಗೋಬೇಕು. ವರ್ಬ್ ಫಾರ್ಮ್ 3 ನ ಐತಿ, ಎಸ್ 3 ನ ಇಡಬೇಕು. ನೆಕ್ಸ್ಟ್ ಒನ್, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸಸ್ ನೋ ಪ್ಯಾಸಿವ್ ವಾಯ್ಸ್. ಇದನ್ನ ಪ್ಯಾಸಿವ್ ವಾಯ್ಸ್ ಮಾಡ್ಲಿಕ್ಕೆ ನಾವು ಬರೋದಿಲ್ಲ. ಎಸ್, ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸಸ್, ಫ್ಯೂಚರ್ ಪರ್ಫೆಕ್ಟ್ ಟೆನ್ಸಸ್. ಫ್ಯೂಚರ್ ಪರ್ಫೆಕ್ಟ್ ಟೆನ್ಸಸ್ ಶಾಲ್ ಆರ್ ವಿಲ್ ಹ್ಯಾವ್ ರಿಟರ್ನ್. ಎಸ್, ದಿಸ್ ಇಸ್ ಒನ್ ಆಫ್ ದಿ ಸರ್ಕ್ಯುಲೇಷನ್. ನೆಕ್ಸ್ಟ್ ಒನ್, ಇನ್ ಪ್ಯಾಸಿವ್ ವಾಯ್ಸ್ ಸೈಡ್ ಓನ್ಲಿ ಆಬ್ಜೆಕ್ಟ್ ವಿಲ್ ಹ್ಯಾವ್ ಬಿನ್ ರಿಟರ್ನ್. ನೆಕ್ಸ್ಟ್ ಒನ್, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಸ್ ನೋ ಪ್ಯಾಸಿವ್ ವಾಯ್ಸ್. ಇದನ್ನ ಮಾಡ್ಲಿಕ್ಕೆ ಬರೋದಿಲ್ಲ. ಹಂಗಿದ್ರೆ ನಾವು ಇವನ್ ಎಲ್ಲಾ ಎಕ್ಸಾಂಪಲ್ಸ್ ಮಾಡ್ಬೇಕಾತು ಅಂತಂದ್ರೆ ಟೆನ್ಸಸ್ ಆಲ್ರೆಡಿ ನಮ್ಗೆಲ್ಲಾನು ಗೊತ್ತಿರಬೇಕಾಗತ್ತೆ. ಹಂಗಿದ್ರೆ ನೋಡ್ರಿ, ಇಲ್ಲಿ ಯಾವ್ದೋ ಒಂದ ಸೆಂಟೆನ್ಸ್ ಐತಿ, ಏನೈತಿ, ಐ ರೈಟ್ ಅ ಲೆಟರ್ ಅಂತ ಹೇಳಿ ಐತಿ. ಇಲ್ಲಿ ಸಬ್ಜೆಕ್ಟ್ ಇದು ವರ್ಬ್, ಇದು ಆಬ್ಜೆಕ್ಟ್ ಅಂತ ಹೇಳಿ ನಾವು ತಗೊಳ್ತೀವಿ. ಎಸ್, ಹಂಗಿದ್ರ ಫಸ್ಟ್ ಒನ್ ಏನ್ ಬರ್ಬೇಕು, ಆಬ್ಜೆಕ್ಟ್ ಬರಬೇಕು. ಇಲ್ಲಿ ಒನ್ನ ಆಬ್ಜೆಕ್ಟ್, ಆಮ್ಯಾಗ ಹೆಲ್ಪಿಂಗ್ ವರ್ಬ, ಆಮ್ಯಾಗ ಏನ್ ಬರ್ತೈತಿ ನೋಡ್ರಿ, ಎಸ್ ಕಂಪಲ್ಸರಿ ವರ್ಬ್ ಫಾರ್ಮ್ 3, ಬೈ ಅನ್ನುವಂತ ಒಂದು ವರ್ಡ್ ಬರುತ್ತ. ಎಸ್, ಲಾಸ್ಟ್ ಒನ್ನ ಸಬ್ಜೆಕ್ಟ್ ಆರ್ ಮಾಡಿಫೈಡ್ ಸಬ್ಜೆಕ್ಟ್ ಅಂತ ಹೇಳಿ ಕರಿತೀವಿ. ಹಂಗಿದ್ರೆ ನೋಡ್ರಿ, ಇಲ್ಲಿ ಆಬ್ಜೆಕ್ಟ್ ಯಾವ್ದೈತಿ, ಅ ಲೆಟರ್. ಎಸ್, ವರ್ಬ್ ಫಾರ್ಮ್ 3 ಆರ್ ಹೆಲ್ಪಿಂಗ್ ವರ್ಬ್ ತಗೊಳ್ಳೋಣ. ದಿಸ್ ಈಸ್ ಅ ಸಿಂಗುಲರ್, ಒಂದೇ ಐತಿ ಅಂತಂದ್ರ ಇದು ಯಾವ ಟೆನ್ಸಸ್ ಒಳಗೈತಿ ನೋಡ್ಕೋಬೇಕು. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಐತಿ, ಹಂಗಿದ್ರ ಅ ಲೆಟರ್ ಇದ್ದಿದ ಈಸ್ ಅಂತೇಳಿ ತಗೋಬೇಕು. ಈಸ್ ವರ್ಬ್ ಫಾರ್ಮ್ 3, ರೈಟ್, ರೋಟ್, ರಿಟರ್ನ್ ಅಂತೇಳಿ ಆಕೈತಿ, ರಿಟರ್ನ್. ಎಸ್, ಬಾಯ್ ಅಂತೇಳಿ ತಗೊಂಡ್ವಿ, ಬಾಯ್. ಐ ಇದ್ದಿದ್ದ ಮೀ ಅಂತೇಳಿ ಆಕೈತಿ. ಎಸ್, ಇದಕ್ಕ ಪ್ಯಾಸಿವ್ ವಾಯ್ಸ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಒನ್, ಎರಡನೇ ಎಕ್ಸಾಂಪಲ್ಸ್ ತಗೊಳ್ರಿ. ವಿ ಆರ್ ಬೈಯಿಂಗ್ ಎಸ್ ಬ್ರ್ಯಾಂಡ್ ಡ್ರೆಸ್ ಅಂತೇಳಿ ಐತಿ ಒಂದ್ ಎಕ್ಸಾಂಪಲ್. ಹಂಗಿದ್ರ ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಸ್. ಇದನ್ನ ಯಾವ ಟೈಪ್ ಮಾಡಬೇಕು ಅಂತಂದ್ರ ಬ್ರ್ಯಾಂಡ್ ಡ್ರೆಸ್ಸಸ್, ದಿಸ್ ಇಸ್ ಆಬ್ಜೆಕ್ಟ್. ಫಸ್ಟ್ ಒನ್, ಬ್ರ್ಯಾಂಡ್ ಡ್ರೆಸ್ಸಸ್, ಡ್ರೆಸ್. ಎಸ್, ಇಲ್ಲಿ ಫ್ಲೂರಲ್ ಐತೆ, ಸಿಂಗುಲರ್ ಐತೆ ನೋಡ್ಕೋಬೇಕು. ಬ್ರ್ಯಾಂಡ್ ಡ್ರೆಸ್ ಅನ್ನುವಂತ ಸಿಂಗುಲರ್ ಐತಿ, ಡ್ರೆಸ್ಸಸ್ ಇತ್ತು ಅಂತ ಪ್ಲೂರಲ್ ಹಾಕಿತ್ತು. ಹಂಗಿದ್ಮ್ಯಾಗ ಏನ್ ಮಾಡ್ಕೋಬೇಕು, ಎಸ್ ಬ್ರ್ಯಾಂಡ್ ಡ್ರೆಸ್ ಈಸ್, ಎಸ್ ಇದು ಕಂಟಿನ್ಯೂ ಐತಿ, ಬೀಯಿಂಗ್ ಬೈ ಇದ್ದದ ಏನಾಗತ್ತ, ಬಾಟ್. ಎಸ್, ಬೈ. ಎಸ್, ವಿ ಇದ್ದಿದ್ದ ಇಲ್ಲಿ ಅಸ್ ಆಗಿ ಕ್ರಿಯೇಟ್ ಆಗ್ತೈತಿ ಅಂತ. ನೆಕ್ಸ್ಟ್ ಒನ್, he made a mistake. This is a simple past tense sentence. This is object. First one, we take an object, a mistake. Yes, yes, past tenses, simple past tenses in a past, where in a passive voice side compulsory past continuous tenses helping or ತಗೊಳ್ಳೇಬೇಕು. ಹಂಗಿದ್ರ a mistake was ಮೇಕ್, ಮೇಡ್ ಅಂತೇಳಿ ಇರ್ತೈತಿ, ಮೇಡ್ ಅಂತೇಳಿ ತಗೊಳ್ನು, ಮೇಡ್ ಬೈ ಹಿಮ್ ಅಂತೇಳಿ ಆಕೈತಿ. ಎಸ್, ನೆಕ್ಸ್ಟ್ ಒನ್, ದೇ ವಿಲ್ ರೈಟ್
ಟೆಸ್ಟ್ ಪೇಪರ್ ಅಂತ ಹೇಳಿ ಐತಿ. ಇದು ಯಾವುದು ಅಂತಂದ್ರ ಫ್ಯೂಚರ್ ಟೆನ್ಸಸ್ ತಗೊಳ್ಳೋಣ. ಹಂಗಿದ್ರ ಇಲ್ಲಿ ಆಬ್ಜೆಕ್ಟ್ ಯಾವುದು? ಟೆಸ್ಟ್ ಪೇಪರ್. ಟೆಸ್ಟ್ ಪೇಪರ್. ಟೆಸ್ಟ್ ಪೇಪರ್. ದಿಸ್ ಇಸ್ ಅ ಸಿಂಗುಲರ್ ಆರ್ ಪ್ಲೂರಲ್. ಯಾವ್ದು ತಗೊಂಡ್ರು ಇಲ್ಲಿ ವಿಲ್ ಅಂತ ಹೇಳಿ ತಗೋಬೇಕು. ಹಂಗಿದ್ರ ವಿಲ್ ಬಿ, ಯಾಕಂದ್ರೆ ಇದು ಸಿಂಪಲ್ ಫ್ಯೂಚರ್ ಟೆನ್ಸಸ್ ಇರೋದ್ರಿಂದ ಬಿ ಅಂತ ಹೇಳಿ ತಗೊಂಡ್ವಿ. ಎಸ್, ಟೆಸ್ಟ್ ಪೇಪರ್ ವಿಲ್ ಬಿ ರಿಟರ್ನ್ ಬೈ ದೇ ಇದ್ದಿದ್ದ ಹಿಂಗ ದೆಮ್ ಆಗಿಬಿಡ್ತೈತಿ. ಹಂಗಿದ್ರ ನೆಕ್ಸ್ಟ್ ಒನ್ ನೋಡೋಣ. ನೆಕ್ಸ್ಟ್ ಕ್ಲಾಸಸ್ ಏನ್ ನೋಡೋಣ? ಈಗ ಇಂಟ್ರೊಡಕ್ಷನ್ ಅಷ್ಟೇ ನೋಡಿದ್ವಿ. ನೆಕ್ಸ್ಟ್ ಕ್ಲಾಸಸ್ ಅಸರ್ಟಿವ್ ಸೆಂಟೆನ್ಸ್. ಇನ್ ಆಲ್ ಆರ್ ಅಸರ್ಟಿವ್ ಸೆಂಟೆನ್ಸಸ್, ಬಟ್ ಇನ್ ನೆಗೆಟಿವ್ ಸೆಂಟೆನ್ಸ್, ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂಡ್ WH questions also. We study active voice in passive voice. That